ಸುಜಾತ ಹಂಡಿ ಥಳಿಸಿದ್ದಾರೆ ಅನ್ನಲಾದ ವಿಡಿಯೋ ಇವತ್ತು ಮುಂಜಾನೆ ವೈರಲ್ ಆಗಿತ್ತು. ಈ ಒಂದು ಹಲ್ಲೆಗೊಳಗಾದಂಥ ತುಕಾರಾಮ್ ನಮ್ಮ ಜೊತೆ ಇದ್ದಾರೆ, ಅವರು ಮಾತಾಡ್ಸೋಣ. ಏನಿದು ಬೆಳಿಗ್ಗೆ ನಿಮ್ಮ ಘಟನೆ ಇದೆಲ್ಲ? ಸರ್, ನನಗೆ ವಿಡಿಯೋ ನೋಡಿದ ತಕ್ಷಣ ಗೊತ್ತಾಯಿತು, ನ್ಯೂಸ್ನಲ್ಲಿ ಎಲ್ಲ ಬರ್ತಾಯಿತ್ತು. ಬಂದಲ್ಲಿ ಇದು 2023 ಆದಂಥ ಘಟನೆ. ಅದನ್ನು ಯಾರು ವಿಡಿಯೋ ರಿಲೀಸ್ ಮಾಡ್ಯಾರು ಗೊತ್ತಿಲ್ಲ. ಆಮೇಲೆ ಆ ವಿಡಿಯೋ ನೋಡಿದಾಗ ಟಿ ವಿಯಲ್ಲಿ ನನ್ನ ಬೆಂಬಲಕ್ಕಾಗಿ ಒಬ್ಬರು ಮಾತಾಡ್ತಾಯಿದ್ರು. ಅವರು ಕಾಂಗ್ರೆಸ್ ಮುಖಂಡರಂತ ರಜತ್ ಉಳ್ಳಾಗಡ್ಡಿ ಮಠ ಅಂತ. ನಿಮ್ಮಿಂದ ನಾವಿದ್ದೇವೆ, ನೀವು ಧೈರ್ಯದಿಂದ ಬಂದು ಮೀಡಿಯಾದವರಿಗೆ ಮಾತಾಡ್ರಿ ಅಂತೇಳಿ. ಆಮ್ಯಾಗ ನನ್ನ ಸ್ನೇಹಿತರನ್ನ ಮತ್ತು ನಮ್ಮ ಕುಟುಂಬದವ್ರನ್ನ ಎಲ್ಲ ಸಂಪರ್ಕ ಮಾಡಿದಾಗ, ಇಲ್ಲ ಧೈರ್ಯದಿಂದ ಆಗೈತಿ, ನಿನಗೂ ಅದನ್ನೇ ಇನ್ನೊಬ್ರಿಗೆ ಆಗ್ಬಾರ್ದು, ನೀವು ಹೋಗಿ ಹೇಳಿಕೆ ಕೊಡು, ಏನಾಗೋಲ್ಲ ಅಂತ ಧೈರ್ಯ ತುಂಬಿದ್ರು. ಆ ಕಾರಣಕ್ಕಾಗಿ ನಾನು ಇವತ್ತು ಇಲ್ಲಿ ಹುಬ್ಬಳ್ಳಿ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದೀನಿ. ಯಾವ ಉದ್ದೇಶಕ್ಕೋಸ್ಕರ ನಿಮ್ಮನ್ನ ಕಿಡ್ನ್ಯಾಪ್ ಮಾಡಿದ್ರಿ? ಅವರು ನನಗೆ ಒಂದು ವಾರದಿಂದ ಪರಿಚಯ ಆಗಿತ್ತು ಸರ್. ಅವಾಗ ಅದು ನನಗೆ ಗದ್ದಲ ಆಗೋಕ್ಕಿಂತ ಪೂರ್ವದಲ್ಲಿ, ಘಟನೆ ನಡೆಯೋಕ್ಕಿಂತ ಪೂರ್ವದಲ್ಲಿ ನನಗೆ ಇಲ್ಲ ಒಂದು 50,000 ರೂಪಾಯಿ ದುಡ್ಡು ಕೊಡ್ರಿ, ನನಗೆ ನನ್ನ ಮಗು ಅಡ್ಮಿಟ್ ಇದೆ SDMದಾಗ, ಹಾರ್ಟ್ ಆಪ್ರೇಷನ್ ಐತಿ, ನಿಮ್ಗೆ ಆಮೇಲೆ ದುಡ್ಡು ಕೊಡ್ತೇನೆ ಅಂತಂದರು. ಅದ್ರ ಪ್ರಕಾರ ನಾನು ಅರ್ಜೆಂಟ್ ಮಾಡಿಕೇಶ್ ಒಂದು ಏನೋ ಹೆಲ್ಪ್ ಮಾಡ್ಬೇಕಂತ ಒಂದು ದುಡ್ಡು ಕೊಡಾಕಂತ ಹೋದೆ. ದುಡ್ಡು ಕೊಡಾಕಂತ ಹೋದಾಗ ಇಲ್ಲ ಆಚೆ ಕಡೆ ಪೆಟ್ರೋಲ್ ಪಂಪ್ ಕಡೆ ಬಾ ಅಂತಂದರು. ಅಲ್ಲಿ ಹೋಗಿ ನಮ್ಮ ಕಾರ್ ಗಾಡಿ ತರವಿದೆ. ಅಲ್ಲಿ ಬಂದಂಥ 2 ರಿಕ್ಷಾ ಮತ್ತು 2 ಸ್ಕೂಟಿ ಬೈಕ್ ಮೇಲೆ ಬಂದಂಥವ್ರು 10 ಜನ ಅವ್ರನ್ನ ತಳ್ಳಿ ಹೋಗೋದು, ನನ್ನ ಕಾರ್ನೊಳಗೆ ನಾನು ಹಾಕೊಂಡು ಕಿಡ್ನಾಪ್ ಮಾಡ್ಕೊಂಡು ಹೋದರು. ಹನಿ ಟ್ರ್ಯಾಪ್ ಮಾಡಿದ್ರು ಅಂತ ಹೇಳ್ತಾರೆ. ಸುಳ್ಳು ಸರ್, ಯಾವುದು ಹನಿ ಡ್ರಾಪ್ ಇಲ್ಲ, ಏನಿಲ್ಲ. ಹನಿ ಡ್ರಾಪ್ ಅಂದ್ರೆ ಏನು ಗೊತ್ತಿಲ್ಲ ನನಗೆ. ಏನು ನೀವು ಭಾಳಷ್ಟು ಬೇಡ್ಕೊಂತೀರಿ ಅಕ್ಕ ಬಿಟ್ಟು ಬಿಡಂತ, ಆದರೂ ಕೂಡ ಅವರು ಮೃಗೀಯ ರೀತಿ ವರ್ತನೆ ಮಾಡ್ತಾರೆ, ಏನು ಹೇಳ್ತೀರಿ? ಸರ್, ಅವ್ರಿಗೆ ಇವತ್ತಿನ ದಿನಮಾನಗಳು ಈ ವಿಡಿಯೋ ಏನು ವೈರಲ್ ಆಗಿತ್ತಲ್ಲ, ಈಗ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ, ಕಮಿಷನರ್ ಸಾಹೇಬರು ಇದ್ದಾರೆ, ಮತ್ತು ಇವತ್ತಿಂದ ಏನು ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು ಮತ್ತು DK ಶಿವಕುಮಾರ್ ಅವರು ಇರ್ಬೋದು, ಒಂದು ನನಗೆ ನಮ್ಮ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ ಸಾಹೇಬರು ನನಗೆ ನ್ಯಾಯ ಕೊಡಿಸ್ತಾರೆ ಅನ್ನೋದನ್ನು ಭರವಸೆ ಐತಿ. ಆ ವಿಶ್ವಾಸ ಇಟ್ಕೊಂಡು ನಾ ಈಗ ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಂಗೆ ಸುಜಾತ ಅಂದ್ರೆ ನೀವು ನೋಡಿದಾಗ ಹೆಂಗೆ ಯಾವ ಥರ ನಿಮ್ಮ ಜೊತೆ ವರ್ತನೆ ಮಾಡಿದ್ರಿ? ಭಾಳ ಕೀಳಾಗಿ ವರ್ತನೆ ಮಾಡಿದ್ರು ಸರ್. ಅದನ್ನೆಲ್ಲ ನಿಮ್ಮ ಮುಂದೆ ಹೇಳಕ್ಕಂದ್ರೆ ಇವತ್ತು ನಾನು ಬದುಕಿ ಬಂದಿದ್ದು ನನಗೊಂದು ವಿಚಿತ್ರ ಆಗೈತೆ. ನನಗೇನು ಹಡದು ತಂದಿದ್ದು ಐಫೋನ್ ಇರ್ಬೋದು, ನಾನು ಇಲ್ಲಾಂದ್ರೆ ಅಲ್ಲಿ ಸತ್ತು ಹೋಗೋ ಪರಿಸ್ಥಿತಿ ಒಳಗಿದ್ದೆ. ನಾ ಏನು ವಾಪಸ್ ಬರ್ತಾನೆ ಇಲ್ಲೋ ಅನ್ನೋ ಪರಿಸ್ಥಿತಿ ಒಳಗಿದ್ದೆ. ಈಗ ನನ್ನ ಇದ್ರು ಏನು ಮಾಡಿದ್ರು? 10-15 ಜನ ಇದ್ರು ಸರ್. ಅವರು ಟೋಟಲ್ 3 ದಿವಸ ನಾನು ಅಲ್ಲಿ ಇಟ್ಟಿದ್ದಾರೆ ಸರ್. ಅವರು ಒಂದು ಅಲ್ಲಿ ಹಳ್ಳಿಯಿಂದ ಒಂದು ಸಲ, ಮತ್ತು ಬೇರೆ ಕಡೆ ಇದಕ್ಕೆ ತೊಂದ್ರು ಸರ್, ಯಲ್ಲಾಪುರ ಘಾಟ್, ಆಮೇಲೆ ಇಲ್ಲಿ ಬ್ಯಾರಟಿ ಕಡೆ, ಮತ್ತು ಆಮೇಲೆ ಗದಗ, ಇಲ್ಲೆಲ್ಲ ರೌಂಡ್ ಹಾಸಿದ್ದಾರೆ ಸರ್. ನನಗೇನು ದಯಮಾಡಿ ಮಾಧ್ಯಮದ ಮುಖಾಂತರ ಒಂದು ವಿನಂತಿ, ದಯಮಾಡಿ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಇವತ್ತು ಎಲ್ಲ ನಮ್ಮ ಉಸ್ತುವಾರಿ ಸಚಿವರು ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಸಾಹೇಬರಲ್ಲಿ ಒಂದು ಮನವಿ ಮಾಡ್ಕೋತೀನಿ, ನನಗೆ ಆದ ನೋವಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಅಸಲಿಗೆ ನಿಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರಂತ ಗೊತ್ತಿಲ್ಲ ಸರ್, ನನಗೆ ಯಾಕೆ ಮಾಡಿದ್ರೂ ಗೊತ್ತಿಲ್ಲ. ಏನಾಗಬೇಕು ಮುಂದೆ ನನಗೆ ವಿಡಿಯೋದು ವೈರಲ್ ಆಗಿದೆ. ನನಗೆ ದಯಮಾಡಿ ಮಾಧ್ಯಮದ ಎಲ್ಲರೂ ಮಿತ್ರರು ಕೂಡಿ ನನಗೆ ನ್ಯಾಯ ದೊರಕಿಸುವಂಥ ಶಕ್ತಿ ದೊರಕಿಸ್ಕೊಡ್ಬೇಕು. ಮತ್ತು ಸರ್ಕಾರ ನನಗೆ ಅವರಿಂದ ನನಗೆ ಇನ್ನೂ ಜೀವ ಬೆದರಿಕೆ ಐತಿ. ದಯಮಾಡಿ ನನಗೆ ಪೊಲೀಸ್ ಇಲಾಖೆಯವರು ನನಗೆ ಸೂಕ್ತ ಬದ್ಧತೆ ಕೊಡ್ಬೇಕಂತೇಳಿ ತಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ. ಇದು ತುಕಾರಾಮನ ಮಾತುಗಳು. ಸುಜಾತ ಹಂಡಿ ಗ್ಯಾಂಗ್ ನನ್ನ ಮೇಲೆ ಸಾಕಷ್ಟು ದಬ್ಬಾಳಿಕೆ ದೌರ್ಜನ್ಯವನ್ನು ಮಾಡಿತ್ತು, ಈಗಲೂ ಕೂಡ ನನಗೆ ಜೀವ ಬೆದರಿಕಿದೆ, ಸರ್ಕಾರ ನನಗೆ ರಕ್ಷಣೆ ನೀಡಬೇಕು ಅನ್ನೋ ಮಾತುಗಳನ್ನ ಹೇಳ್ತಾ ಇರೋದು. ಕ್ಯಾಮರಾಮನ್ ಶಿವ ಜೊತೆ ಸಂಜಯ್, TV9 ಹುಬ್ಬಳ್ಳಿ.